ಹಲೋ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ನಾವು ಅಕೌಂಟಿಂಗ್ ಫಾರ್ ಪ್ರೊಫೆಷನಲ್ಸ್ ಮೇಲೆ ಪ್ರಾಬ್ಲಮ್ಸ್ ನ ಮಾಡಿದ್ವಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಮೂವ್ ಟು ದ ಥರ್ಡ್ ಯೂನಿಟ್, ದಟ್ ಈಸ್ ಡಿಪ್ರಿಸಿಯೇಷನ್ ಅಕೌಂಟಿಂಗ್. ಸೊ ಡಿಪ್ರಿಸಿಯೇಷನ್ ಅಕೌಂಟಿಂಗ್ ಅಂದ್ರೆ ಏನು, ಸೊ ಏನಕ್ಕೋಸ್ಕರ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರಿಸಲ್ಟ್ಸ್ ಇನ್ ಅಕ್ವಿಸಿಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಫಾರ್ ಯುಟಿಲೈಸೇಷನ್ ಇನ್ ದ ಪ್ರೋಸೆಸ್ ಆಫ್ ಪ್ರೊವೈಡಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ಟು ಕಸ್ಟಮರ್. Fixed assets are utilized during operation of business for a number of successive accounting period. Value of fixed assets decreases with passage of time and its utilization. Value of portion of assets utilized for generating revenue must be recorded during the accounting year to ascertain real income. So portion of the cost of fixed assets allocated to a particular accounting year is called the depreciation and it's charged to profit and loss account ಅಂತ ಹೇಳ್ತಾರೆ. Here that the capital expenditure results in acquisition of fixed assets. So ಕಂಪನಿಗೆ ಫಿಕ್ಸ್ಡ್ ಅಸೆಟ್ಸ್ ಬೇಕಾಗಿರುತ್ತೆ. ಸೊ ಅದನ್ನ ಪರ್ಚೇಸ್ ಮಾಡಿದಾಗ ನಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಅಂಡ್ ಫಾರ್ ಆ ಕ್ಯಾಪಿಟಲ್ ಫಿಕ್ಸ್ಡ್ ಅಸೆಟ್ಸ್ ನ ಏನಕ್ಕೆ ಯೂಸ್ ಮಾಡ್ತಾರೆ, ಫಾರ್ ಯುಟಿಲೈಸೇಷನ್ ಇನ್ ದ ಪ್ರೋಸೆಸ್ ಆಫ್ ಪ್ರೊವೈಡಿಂಗ್ ಎ ಗೂಡ್ಸ್ ಅಂಡ್ ಸರ್ವಿಸಸ್ ಟು ಕಸ್ಟಮರ್. ಕಸ್ಟಮರ್ಗೆ ಗೂಡ್ಸ್ ಅಂಡ್ ಸರ್ವಿಸಸ್ ನ ಪ್ರೊವೈಡ್ ಮಾಡಬೇಕಾದ್ರೆ ನಮಗೆ ಫಿಕ್ಸ್ಡ್ ಅಸೆಟ್ಸ್ ಬೇಕಾಗುತ್ತೆ. Fixed assets are utilized during a operation of business for a number of successive accounting period. So ಈ ಫಿಕ್ಸ್ಡ್ ಅಸೆಟ್ಸ್ ನ ಬಿಸ್ನೆಸ್ ಆಪರೇಷನ್ ಅಲ್ಲಿ ನಂಬರ್ ಆಫ್ ಸಕ್ಸೆಸಿವ್ ಅಕೌಂಟಿಂಗ್ ಪೀರಿಯಡ್ ವರೆಗೆ ಯೂಸ್ ಮಾಡ್ತಾರೆ. ಇಟ್ ಮೇ ಬಿ 5 years, 10 years, 15 years ವರೆಗೆ ಯೂಸ್ ಮಾಡ್ತಾರೆ. The value of fixed assets decrease with the passage of time and its utilization. So ಆ ಫಿಕ್ಸ್ಡ್ ಅಸೆಟ್ಸ್ ನ ನಾವು ಯೂಸ್ ಮಾಡ್ತಾ ಹೋಗ್ತಿದಂಗೆನೆ ಅದ್ರ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಯೂಸ್ ಮಾಡೋದ್ರ ಜೊತೆಗೆ ಟೈಮ್ ಹೋಗ್ತಾ ಇದ್ದಂಗೆನೆ ಅದರ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ವ್ಯಾಲ್ಯೂ ಆಫ್ ದ ಪೋರ್ಷನ್ ಆಫ್ ಅಸೆಟ್ಸ್ ಯುಟಿಲೈಸ್ ಫಾರ್ generating revenue must be recorded during that accounting year to ascertain the real income. ಸೊ ಕಂಪನಿಯ ರಿಯಲ್ ಇನ್ಕಮ್ ಏನು ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ, ಸೊ ಏನ್ ಅಸೆಟ್ಸ್ ಯುಟಿಲೈಸ್ ಮಾಡಿರ್ತೀವಿ ಆ ಅಸೆಟ್ಸ್ ಎಷ್ಟು ವ್ಯಾಲ್ಯೂನ ಯುಟಿಲೈಸ್ ಮಾಡ್ಕೊಂಡಿದೀವಿ ಅನ್ನೋದನ್ನ ಅಕೌಂಟಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ನಾವು ರೆಕಾರ್ಡ್ ಮಾಡಬೇಕು. ಏನಕ್ಕೋಸ್ಕರ ಅಂದ್ರೆ ಇನ್ ಆರ್ಡರ್ ಟು ಅಸರ್ಟೈನ್ ದ ರಿಯಲ್ ಇನ್ಕಮ್ ಎಷ್ಟು ಅಂತ ತಿಳ್ಕೊಳಕ್ಕೆ. The portion of cost of fixed asset allocated to a particular accounting year is called depreciation. ಸೊ ಅಲ್ಲಿಗೆ ನಾವು ಏನು ರಿಯಲ್ ಇನ್ಕಮ್ ಜನರೇಟ್ ಮಾಡೋದಕ್ಕೆ ಫಿಕ್ಸ್ಡ್ ಅಸೆಟ್ಸ್ ಎಷ್ಟು ಯೂಸ್ ಮಾಡಿದ್ವಿ ಅಂತ ಏನ್ ನಾವು ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಲೋಕೇಟ್ ಮಾಡ್ತೀವಿ ಪರ್ಟಿಕ್ಯುಲರ್ ಅಕೌಂಟಿಂಗ್ ಇಯರ್ಗೆ, ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಅಂಡ್ ಇಟ್ ಈಸ್ ಚಾರ್ಜ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅದನ್ನ ಎಲ್ಲಿಗೆ ಚಾರ್ಜ್ ಮಾಡ್ತೀವಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ನಾವು ಚಾರ್ಜ್ ಮಾಡ್ತೀವಿ. The meaning of depreciation. The term depreciation is derived from the Latin word depretium, where D means decline, the pretium means price. So depretium andre so declining price ಅಂತ ಹೇಳಿ ಅರ್ಥ ಬರ್ತಾರೆ. So depreciation literally means to decrease in the value or price of the assets. So ಇದು ಲಿಟರಲ್ ಮೀನ್ ಏನ್ ಬರ್ತಾ ಇದೆ ಅಂದ್ರೆ ಡಿಪ್ರಿಸಿಯೇಷನ್ ಅರ್ಥ ಡಿಕ್ರೀಸಸ್ ಇನ್ ದ ವ್ಯಾಲ್ಯೂ ಆಫ್ ಪ್ರೈಸ್ ಆಫ್ ಅನ್ ಅಸೆಟ್. ಅಸೆಟ್ ಪ್ರೈಸ್ ಏನಾಗ್ತಾ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಹೋಗ್ತಾ ಇರೋದನ್ನ ಹೇಳ್ತಾ ಇದೆ. ಡಿಪ್ರಿಸಿಯೇಷನ್ ಇಸ್ ಎ ಪರ್ಮನೆಂಟ್, ಕಂಟಿನ್ಯೂಯಿಂಗ್ ಅಂಡ್ ಗ್ರಾಜುವಲ್ ಶ್ರಿಂಕೇಜ್ ಇನ್ ದ ಬುಕ್ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್. ಇಲ್ಲಿ ಡಿಪ್ರಿಸಿಯೇಷನ್ ಅನ್ನೋದು ಒಂದು ಪರ್ಮನೆಂಟ್ ಪ್ರೋಸೆಸ್ ಅಂಡ್ ಇಟ್ಸ್ ಅನ್ ಕಂಟಿನ್ಯೂಸ್ ಪ್ರೋಸೆಸ್ ಅಂಡ್ ದೆನ್ ಇಸ್ ಅನ್ ಗ್ರಾಜುವಲ್ ಶ್ರಿಂಕಿಂಗ್ ಇನ್ ದ ಬುಕ್ ವ್ಯಾಲ್ಯೂ ಆಫ್ ದ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಬುಕ್ ವ್ಯಾಲ್ಯೂ ಏನಿರುತ್ತೆ ಅದ್ರಲ್ಲಿ ಕಡಿಮೆ ಆಗ್ತಾ ಇರುವಂತ ಒಂದು ಪ್ರೋಸೆಸ್. Depreciation is charged on the fixed assets only. Depreciation ಯಾವಾಗಲೂ ಯಾವ್ದ್ರ ಮೇಲೆ ಚಾರ್ಜ್ ಮಾಡ್ತೀವಿ, ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಚಾರ್ಜ್ ಮಾಡ್ತೀವಿ. Current assets are never depreciated rather than these are valued. ಯಾವುದೇ ಕಾರಣಕ್ಕೂ ಕರೆಂಟ್ ಅಸೆಟ್ಸ್ಗೆ ಡಿಪ್ರಿಸಿಯೇಷನ್ ಕೊಡೋ ಆಗಿಲ್ಲ. Depreciation is charged on the book value only. ಸೊ ಡಿಪ್ರಿಸಿಯೇಷನ್ ಯಾವಾಗಲೂ ಯಾವ ವ್ಯಾಲ್ಯೂ ಮೇಲೆ ಕೊಡಬೇಕು, ಬುಕ್ ವ್ಯಾಲ್ಯೂ ಮೇಲೆ ಕೊಡಬೇಕು. It is nothing to do with the market value of the fixed assets. Market value of fixed assets ಮೇಲೆ ಕೊಡುವ ಆಗಿಲ್ಲ, ಯಾವಾಗಲೂ ಬುಕ್ ವ್ಯಾಲ್ಯೂ ಮೇಲೆ ಕೊಡಬೇಕು. Depreciation charged on permanent basis, ಯಾವಾಗಲೂ ಅದು ಪರ್ಮನೆಂಟ್ ಬೇಸಿಸ್ ಆಗಿರುತ್ತೆ. Once the depreciation charge, it reduces the value of assets permanently. Once ನಾವು ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡ್ತು ಅಂದ್ರೆ ಸೊ ಅಸೆಟ್ಸ್ ವ್ಯಾಲ್ಯೂನ ಅದು ಪರ್ಮನೆಂಟ್ ಆಗಿ ಡಿಕ್ರೀಸ್ ಮಾಡ್ಕೊಳ್ತಾ ಬರ್ತಾ ಇರುತ್ತೆ. ಡಿಪ್ರಿಸಿಯೇಷನ್ ಚಾರ್ಜ್ ಆನ್ ಕಂಟಿನ್ಯೂಸ್ ಬೇಸಿಸ್, ಇದು ಕಂಟಿನ್ಯೂಸ್ ಬೇಸಿಸ್ ಆಗಿದೆ. Once the depreciation charge, it must be charged on a regular basis in the succeeding period also. ಪ್ರತಿ ವರ್ಷನೂ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಾಗುತ್ತೆ, ಸುಮ್ಮನೆ ನಿಲ್ಲಿಸುವಾಗಿಲ್ಲ. The charge of depreciation will decrease the value of assets gradually. ಸೊ ಈ ತರ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಹೋಗ್ತಿದಂಗೆ ಅದ್ರ ವ್ಯಾಲ್ಯೂ ಆಫ್ ಅಸೆಟ್ಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. There should not be a abrupt change in the value of fixed asset due to depreciation.
ಸೊ ಯಾವುದೇ ತರ ಮಿಸ್ ಆಗಿ ಅಬ್ರಪ್ಟ್ ಚೇಂಜಸ್ ಆಗೋದಿಲ್ಲ ಡಿಪ್ರಿಸಿಯೇಷನ್. ಇಟ್ ಮಸ್ಟ್ ಬಿ ರಿಡ್ಯೂಸ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಸ್ಲೋಲಿ ಅಂಡ್ ಸ್ಟೀಡಿಲಿ. ಇದು ಯಾವಾಗಲೂ ಸಡನ್ ಆಗಿ ಫಿಕ್ಸ್ಡ್ ಅಸೆಟ್ಸ್ ವ್ಯಾಲ್ಯೂನ ಕಡಿಮೆ ಮಾಡ್ಬಿಡೋದಿಲ್ಲ. ಯಾವಾಗಲೂ ಇದು ಏನ್ ಮಾಡುತ್ತೆ, ಅಸೆಟ್ಸ್ ವ್ಯಾಲ್ಯೂನ ಸ್ಲೋಲಿ ಮತ್ತೆ ಸ್ಟೀಡಿಯಾಗಿ ಕಡಿಮೆ ಮಾಡ್ತಾ ಬರುತ್ತೆ. According to L.C. Cooper, depreciation is the diminution in the financial value of assets owing to wear and tear, effects of time, obsolescence or similar causes. Here that L.C. Cooper ಅವರು ಹೇಳ್ತಾ ಇದ್ದಾರೆ, ಡಿಪ್ರಿಸಿಯೇಷನ್ ಇಸ್ ದ ಡಿಮಿನಿಷ್ ಇನ್ ದ ಫೈನಾನ್ಷಿಯಲ್ ವ್ಯಾಲ್ಯೂ ಆಫ್ ಅನ್ ಅಸೆಟ್ಸ್. ಫೈನಾನ್ಷಿಯಲ್ ವ್ಯಾಲ್ಯೂ ಆಫ್ ಅಸೆಟ್ ಏನಿರುತ್ತೆ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತಾ ಇರೋದು. ಏನಕ್ಕೆ? ವೇರ್ ಅಂಡ್ ಟಿಯರ್, ಅದು ವರ್ಕ್ ಮಾಡ್ತಾ ಇರೋದ್ರಿಂದ, ಟೈಮ್ ಆಗ್ತಾ ಇರೋದ್ರಿಂದ, ಆಬ್ಸಲ್ಯೂಷನ್ಸ್ ಅದು ಔಟ್ಡೇಟೆಡ್ ಆಗ್ತಾ ಇರೋದ್ರಿಂದ, ಅಂಡ್ ಸಿಮಿಲರ್ ಕಾಸಸ್, ಬೇರೆ ಬೇರೆ ಕಾರಣಾಂತರಗಳಿಂದ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಿರೋದನ್ನ ಡಿಪ್ರಿಸಿಯೇಷನ್ ಅಂತ ಕರಿಬಹುದು ಅಂತ ಹೇಳ್ತಿದ್ರೆ. ಸೊ ಅಕಾರ್ಡಿಂಗ್ ಟು JR Bartleby, the term depreciation represents loss or diminution in the value of the asset. So loss or diminution in the value of assets ಅಂತ ಇವರು ಕರಿತಾ ಇದ್ದಾರೆ. ಕಾನ್ಸಿಕ್ವೆಂಟ್ ಅಪಾನ್ ವೇರ್ ಅಂಡ್ ಟಿಯರ್. ಸೊ ಅದನ್ನ ಯೂಸ್ ಮಾಡ್ತಾ ಇರಬಹುದು, ಟೈಮ್ ಆಗ್ತಾ ಇರೋದ್ರ ಇರ್ಬೋದು, ಅಥವಾ ಪರ್ಮನೆಂಟ್ ಫಾಲ್ ಇನ್ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇರೋದ್ರಿಂದ ಅದನ್ನ ಡಿಪ್ರಿಸಿಯೇಷನ್ ಅಂತ ಕರಿಬಹುದು ಅಂತ ಹೇಳ್ತಾರೆ. And then R.N. Carter defines the depreciation is a gradual decrease in the value of assets from any causes. ಇವ್ರ ಪ್ರಕಾರ ಏನ್ ಹೇಳ್ತದೆ ಅಂದ್ರೆ, ಡಿಪ್ರಿಸಿಯೇಷನ್ ಇಸ್ ನಥಿಂಗ್ ಬಟ್ ಇಸ್ ನಾಟ್ ಗ್ರಾಜುವಲ್ ಡಿಕ್ರೈಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ಸ್ ಫಾರ್ ಎನಿ ರೀಸನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಕಾಸಸ್ ಫಾರ್ ಡಿಪ್ರಿಸಿಯೇಷನ್, ಏನಕ್ಕೋಸ್ಕರ ಡಿಪ್ರಿಸಿಯೇಷನ್ ಕಾಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಏನಕ್ಕೋಸ್ಕರ ಆಗುತ್ತೆ ಅಂತ. ವೇರ್ ಅಂಡ್ ಟಿಯರ್ ಡ್ಯೂ ಟು ಆಕ್ಚುಯಲ್ ಯೂಸ್. Some of the fixed assets owing to continuous get worn out and lose their value. Assets remain intact, but its utility reduces over a period of time. Wear and tear due to actual use. Actually use ಮಾಡ್ತಾ ಸೊ ಅದ್ರದ್ದು ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅಸೆಟ್ ಇರುತ್ತೆ ಬಟ್ ಅದು ಯುಟಿಲೈಸ್ ಮಾಡೋ ಅಂತ ಎಫೆಕ್ಟಿವ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಕಡಿಮೆ ಆಗೋದನ್ನ ಡಿಪ್ರಿಸಿಯೇಷನ್ ಅಂತ ಕರಿಬಹುದು ಅಂತ. And then passage of time. Most of the fixed assets fall in value with passage of time, irrespective of the fact whether they are used or not. This is particularly so in case of leasehold assets. Other example are motor car, building, etc. ಮೋಟರ್ ಕಾರ್ ಇರ್ಬೋದು, ಬಿಲ್ಡಿಂಗ್ ಗಳಿರ್ಬೋದು, ಟೈಮ್ ಆಗ್ತಾ ಹೋಗ್ತಿದ್ದಂಗೆ ಅದ್ರ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಪಾಸೇಜ್ ಆಫ್ ಟೈಮ್ ಇಂದ. Obsolescence. Some fixed assets lost their value on account of introduction of new and important types or models or changes of fashion due to technological and market changes. Use of fixed asset for operation may not remain commercially viable proposition. Availability of new product, better technology, etc. makes the existing assets an obsolete one. ಸೊ ಈಗ ಇದಕ್ಕೆ ಎಕ್ಸಾಂಪಲ್ ಅಂತ ಅಂದ್ರೆ, ಟೆಕ್ನಾಲಜಿಕಲ್ ಚೇಂಜಸ್ ಆಗ್ತಾ ಇದ್ದಂಗೆನೆ ಸೊ ಅದೇನಾಗುತ್ತೆ, ಇವತ್ತು ಇರುವಂತ ಒಂದು ಮಿಷನರಿ ಅಥವಾ ಒಂದು ಎಕ್ವಿಪ್ಮೆಂಟ್ ನಾಳೆಗೆ ಔಟ್ಡೇಟೆಡ್ ಆಗಿರುತ್ತೆ. ಅದೇ ತರ ಸೊ ಅಸೆಟ್ಸ್ ಗಳು ಏನಾಗುತ್ತೆ, ಇವತ್ತು ಇದ್ದ ಅಸೆಟ್ಸ್ ಗಳು ನಾಳೆ ಔಟ್ಡೇಟೆಡ್ ಆಗ್ತವೆ. ಸೊ ಅಂತ ಸಂದರ್ಭದಲ್ಲಿ ಅದು ವ್ಯಾಲ್ಯೂ ಅದು ಇದ್ರೂ ಕೂಡ ಅದನ್ನ ಯೂಸ್ ಮಾಡೋದಿಲ್ಲ. ಸೊ ಅಂತ ಸಂದರ್ಭದನ್ನ ಡಿಪ್ರಿಸಿಯೇಷನ್ ಕೊಟ್ಟದನ್ನ ಅದ್ರ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮೊಬೈಲ್ ಫೋನ್ಸ್ ಗಳಿರ್ಬೋದು, ಹೊಸ ಅಪ್ಗ್ರೇಡೇಷನ್ ವರ್ಷನ್ ಬಂದಾಗ ಹಳೆ ವರ್ಷನ್ಸ್ ಗಳಲ್ಲಿ ಏನಾಗ್ತವೆ, ಔಟ್ಡೇಟೆಡ್ ಆಗ್ತಾ ಹೋಗ್ತವೆ. ಅಬ್ಸಲ್ಯೂಷನ್ಸ್ ಅಂತಾರೆ. ಎಕ್ಸಿಬಿಷನ್ಸ್ ಆಫ್ ಆರ್ ಡಿಪ್ಲೇಷನ್ ಅಂತಂದ್ರೆ, ಸಮ್ ಅಸೆಟ್ಸ್ ಆರ್ ಎ ನ್ಯೂ ಆರ್ ಆಫ್ ವಾಸ್ಟಿಂಗ್ ಕ್ಯಾರೆಕ್ಟರ್ ಡ್ಯೂ ಟು ದ extraction of raw material from them. Natural resources such as mines, quarries, and oil wells come under this. Such wasting assets are consumed in the purpose of production, and their quantity decreases on extraction. Reserve for these items depletes. That the way the measures of fall in value of these assets is called depletion. ಕೆಲವೊಂದು ಅಸೆಟ್ ಗಳಿರ್ತವೆ, ಕ್ವೈರೀಸ್ ಇರ್ಬೋದು, ಮೈನ್ಸ್ ಇರ್ಬೋದು, ಆಯಿಲ್ ವೆಲ್ಸ್ ಇರ್ಬೋದು. ಅದೇನಾಗುತ್ತೆ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಏನಾಗುತ್ತೆ, ಅದ್ರಲ್ಲಿರುವಂತ ಕ್ವಾಂಟಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಕ್ವಾಂಟಿಟಿ ಕಡಿಮೆ ಆಗ್ತದೆ, ಅದ್ರ ವ್ಯಾಲ್ಯೂ ಕೂಡ ಕಡಿಮೆ ಆಗ್ತದೆ. And then accident. When a fixed assets are damaged by an accident, it will not to lose its value. ಸೊ ಯಾವಾಗ ಒಂದು ಆಕ್ಸಿಡೆಂಟ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಅದ್ರ ವ್ಯಾಲ್ಯೂನ ಕಳ್ಕೊಳ್ಳುತ್ತೆ, ಆಗ ವ್ಯಾಲ್ಯೂ ಲೂಸ್ ಆಗುತ್ತೆ. ಪರ್ಮನೆಂಟ್ ಫಾಲ್ ಇನ್ ಮಾರ್ಕೆಟ್ ಪ್ರೈಸ್. ಸಮ್ ಫಿಕ್ಸ್ಡ್ ಅಸೆಟ್ಸ್ ಲಾಸ್ ದೇರ್ ವ್ಯಾಲ್ಯೂ ಬಿಕಾಸ್ ಆಫ್ ಪರ್ಮನೆಂಟ್ ಫಾಲ್ ಇನ್ ಮಾರ್ಕೆಟ್ ಪ್ರೈಸ್. ಕೆಲವೊಂದು ಫಿಕ್ಸ್ಡ್ ಅಸೆಟ್ಸ್ ಗಳು ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ. ಸೊ ಅವಾಗ ಅದ್ರ ವ್ಯಾಲ್ಯೂ ಕಡಿಮೆ ಆದಾಗ ಅದನ್ನ ನಾವು ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ರಿಗಾರ್ಡಿಂಗ್ ದಟ್ introduction and meaning of depreciation and causes for depreciation. So thank you for watching this video. Thank you.